ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಿದಿರು ಬುಟ್ಟಿನ ತೋರಿಸ್ತಾ ಇದ್ದೀನಿ. ಈ ಒಂದು ಬ್ಯಾಸ್ಕೆಟ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಗಟ್ಟಿಯಾಗಿ ಬಂದಿದೆ. ಸೊ ಇದೆಲ್ಲ ಹ್ಯಾಂಡ್ ಮೇಡು, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬುಟ್ಟಿನ ನಾನು ಮೀಶೋಯಿಂದನೇ ತೊಗೊಂಡಿದ್ದು. ಆ್ಯಂಡ್ ಇದು ಮಲ್ಟಿಪರ್ಪಸ್ ಬುಟ್ಟಿ ಅಂತಲೇ ಹೇಳ್ಬೋದು. ಆ ಒಂದು ಶೇಪ್ ಆಗಿರ್ಬೋದು ಮತ್ತು ಥಿಕ್ನೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇದು ಬ್ರೌನ್ ಕಲರಲ್ಲಿ ಬಂದಿದೆ. ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಪೇಂಟಿಂಗ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು ಏನು ಕೂಡ ಆ್ಯಡ್ ಮಾಡಿಲ್ಲ. ನಾರ್ಮಲ್ ಏನು ವುಡನ್ನಲ್ಲಿ ಮಾಡ್ತಾರಲ್ವ, ಸೊ ಬ್ಯಾಂಬುದು ಅದರಲ್ಲೇ ಎಂದಿರೋವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ, ಎಲ್ಲೂ ಕೂಡ ಗ್ಯಾಪ್ ಏನಿಲ್ಲ, ತುಂಬ ಹತ್ತತ್ವಾಗಿ ಎಂದಿದ್ದಾರೆ. ಸೊ ಇದನ್ನು ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಹೂ ಬುಟ್ಟಿ ಎಲ್ಲ ತೊಗೊಂಡು ಹೋಗ್ತೀವಲ್ವ, ಸೊ ಆ ಒಂದು ಪರ್ಪಸ್ಗೆ ಅಂತ ಹೇಳಿ ತೊಗೊಂಡೆ. ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ ಅಂತ ಹೇಳಿ, ಈಗ ಸ್ಯಾರಿ ಎಲ್ಲ ವೇರ್ ಮಾಡಿರ್ತೀವಿ, ಸೊ ಆ ಟೈಮಲ್ಲಿ ಈ ರೀತಿ ತೊಗೊಂಡೋದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ. ಆ್ಯಂಡ್ ರೀಸೆಂಟಾಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸಲ್ಲಿ ಇದ್ರಲ್ಲ, ಸೊ ಆ ಕಂಟೆಸ್ಟೆಂಟ್ ಕೂಡ ಅವರು ಕೂಡ ಒಂದು ರೀಲ್ ಅಪ್ಲೋಡ್ ಮಾಡಿದ್ರು, ಒಂದು ವಿಡಿಯೋ ಶೂಟ್ ಏನೋ ಮಾಡಿಸಿದ್ರು. ಆ ಟೈಮಲ್ಲಿ ಅವ್ರು ಸ್ಯಾರಿ ಜೊತೆಗೆ ಈ ಒಂದು ಬುಟ್ಟಿನ ತೊಗೊಂಡಿದ್ರು. ನಂಗೆ ತುಂಬಾ ಇಷ್ಟ ಆಗಿಬಿಡ್ತು. ಸೊ ಹಾಗಾಗಿ ನಾನು ಮೀಶೋದಲ್ಲಿ ಸರ್ಚ್ ಮಾಡಿದೆ, ಸಿಕ್ತು. ಹೊರಗಡೆ ಕೂಡ ಕೇಳಿದೆ, ಒಂದು 600 550 ಈ ಒಂದು ಪ್ರೈಸ್ ರೇಂಜಲ್ಲಿ ಹೇಳೋರು. ಬಟ್ ನನಗೆ ಮೀಶೋದಲ್ಲಿ ಈ ಒಂದು ಬುಟ್ಟಿ ಜಸ್ಟ್ 315 ರೂಪಾಯಿ ಸಿಕ್ಕಿದ್ದು ಫ್ರೆಂಡ್ಸ್, ಅಷ್ಟೇ. 315 ರುಪೀಸಿಗೆ ಸಿಕ್ಕಿದ್ದು. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೂ ಪ್ರೈಸ್ ವೇರಿ ಕೂಡ ಇದೆ. ಅಂದರೆ ನಾನು ತೊಗೊಂಡಿರೋಂಥ ಈ ಒಂದು ಬುಟ್ಟಿ ಒಂದು 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 6 ಇಂಚಸ್ ಹೈಟ್ ಬರುತ್ತೆ, 8 ಇಂಚಸ್ ಅಷ್ಟು ಅಗಲ ಬರುತ್ತೆ. ಸೊ ಈ ಒಂದು ಸೈಜಲ್ಲಿ ನಾನು ತೊಗೊಂಡಿದ್ದು. ನಿಮಗೆ ಒಂದು 8 ಇಂಚಸ್ ಅಷ್ಟು ಹೈಟಲ್ಲಿ ಬೇಕು ಅಥವಾ 10 ಇಂಚಲ್ಲಿ ಹೈಟಲ್ಲಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರೈಸ್ ಒಂದು 400 ಈ ರೇಂಜಲ್ಲಿ ನಿಮಗೆ ಸಿಗುತ್ತೆ. ನಾನು ಮಾತ್ರ ಒಂದು 6 ಇಂಚು ಹೈಟು ಮತ್ತು 8 ಇಂಚ್ ಅಗಲ ಇರೋವಂಥ ಈ ಒಂದು ಬುಟ್ಟಿನ ತೊಗೊಂಡೆ. ತುಂಬ ಚೆನ್ನಾಗಿದೆ. ಸೊ ಮತ್ತು ಇದು ನಾನು ಆಗಲೇ ಹೇಳ್ದಾಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಲೂ ಕೂಡ ಹೇಳ್ದೆ ಅಲ್ವಾ. ಹೇಗೆ ಅಂತ ಹೇಳಿದ್ರೆ ಇದನ್ನ ನಾವು ಒಂದು ರೀತಿ ಶೋ ಪೀಸ್ ಆಗು ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಶೋಕೇಸಲ್ಲೂ ಕೂಡ ಇಡ್ಬೋದು, ಮತ್ತು ವೆಜಿಟೇಬಲ್ಸ್ಗಳು ಕೂಡ ಇಡ್ಬೋದು. ಸೊ ಬ್ಯಾಸ್ಕೆಟ್ ರೂಪದಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಹೀಗೆ ಮಲ್ಟಿಪರ್ಪಸಲ್ಲಿ ಇದು ಯೂಸ್ ಆಗುತ್ತೆ. ಸೊ ನಾನು ಮಾತ್ರ ಟೆಂಪಲ್ಗೆಲ್ಲ ಹೋಗ್ಬೇಕಾದ್ರೆ ಪೂಜೆ ಮಾಡಿಸ್ತೀವಲ್ವ, ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗೋಕ್ಕೆ ಇದು ಬೇಕು ಅಂತ ಹೇಳಿ ತೊಗೊಂಡೆ. ಸೊ ಸುಮಾರಷ್ಟೇ ಇರುತ್ತೆ. ಸ್ಟೀಲಿಂದು ಕೂಡ ಇದೆ ನಮ್ಮ ಮನೇಲಿ, ಆ್ಯಂಡ್ ಆಲ್ಸೋ ಸಿಲ್ವರ್ ಅಂದರೆ ಜರ್ಮನ್ ಸಿಲ್ವರ್ದಾಗಿರ್ಬೋದು. ಸೊ ಅದೆಲ್ಲದೂ ಕೂಡ ಇದೆ. ಬಟ್ ಇದು ಸ್ವಲ್ಪ ಟ್ರೆಡಿಷ್ನಲ್ ಅಟೈರ್ ಬಿಡುತ್ತೆ, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮುರಿದೋಗೋದು, ಬೇಗನೆ ಹಾಳಾಗೋದು ಆ ರೀತಿನಲ್ಲಿ ಆಗೋದಿಲ್ಲ, ಬಿಕಾಸ್ ಇದು ಬಿದ್ರೆ ಅಲ್ವಾ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ನೋಡಿ, ನಿಮಗೂ ಕೂಡ ಬೇಕು ಅಂದರೆ ತೊಗೊಳ್ಳಿ. ಆ್ಯಂಡ್ ಗಿಫ್ಟ್ ಪರ್ಪಸಿಗೂ ಕೂಡ ತೊಗೋಬೋದು. ಬರೀ 315 ರೂಪಾಯಿ ಸಿಗ್ತಾ ಇದೆಯಲ್ಲ, ಯಾರಿಗಾರ ಗಿಫ್ಟ್ ಕೊಡ್ತೀರಾ, ಒಂಥರ ತುಂಬಾ ಯೂನಿಕ್ ಆಗೂ ಕೂಡ ಇರುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಸೊ ಐ ಹೋಪ್ ಈ ಒಂದು ಬುಟ್ಟಿ ನಿಮಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ತೋರಿಸಿದ್ದು ಕೂಡ ಇದರಿಂದ ನಿಮಗೆ ಹೆಲ್ಪ್ ಆಯಿತು ಇವತ್ತಿನ ವೀಡಿಯೋದಿಂದ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಿಸ್ ಮಾಡಿದಂತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.